ನಿನ್ನೆ ದಿನ ಸುರೇಶ್ ಸನ್ ಆಫ್ ಹೊನ್ನಪ್ಪ ಇವರ ಕಂಪ್ಲೇಂಟನ್ನು ಆಧರಿಸಿ APMC ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 160/2026 ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 ಅಡಿಯಲ್ಲಿ BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಈ ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನಂತಂದರೆ, ಇವರ ತಂಗಿ, ಫಿರ್ಯಾದುದಾರರ ತಂಗಿ ಶ್ರೀಮತಿ ರಾಜೇಶ್ವರಿ, 24 ವರ್ಷ ವಯಸ್ಸು, ಇವಳನ್ನು ಹಾಗೂ ಇವಳ ಮಗು 7 ತಿಂಗಳ ಹೆಣ್ಣು ಮಗು ಅಶ್ವಿನಿ ಅಂತ ಅವಳನ್ನು ಅವಳ ಗಂಡ ಹೊನ್ನೂರಪ್ಪ ಅಂಥೇಳಿ 28 ವರ್ಷ ವಯಸ್ಸು, ಇವನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಇದು ನಡೆದಿರುವಂಥದ್ದು ಘಟನೆ ನಿನ್ನೆ ರಾತ್ರಿ ಸುಮಾರು 8ರಿಂದ 9-9:30 ಸಮಯದ ಮಧ್ಯದಲ್ಲಿ. ಮನೆಯಲ್ಲಿ ಒಂದು ಸುಮಾರು ವರ್ಷದಿಂದ, ಇವರಿಗೆ ಮದುವೆ ಆಗಿ ಸುಮಾರು 6 ವರ್ಷ ಆಗಿದ್ದು, ಸುಮಾರು ವರ್ಷಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಕೌಟುಂಬಿಕ ಕಲಹ ನಡೀತಾ ಇದ್ದಂಥದ್ದು. ಹೆಚ್ಚಾಗಿ ಮಹಿಳೆಯ ಶೀಲವನ್ನು ಶಂಕಿಸ್ತಿದ್ದ ಅಂತ ಹೇಳಿಬಿಟ್ಟು ಇವನ ಮೇಲೆ ಆರೋಪ ಇರುವಂಥದ್ದು. ಸೊ ಅಲ್ಲೇ ಮೃತೆ ಅವಳ ಫ್ಯಾಮಿಲಿಯವರು, ಅವಳ ಅಣ್ಣ ತಮ್ಮಂದರು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿರ್ತಾರೆ. ಹಾಗೆ ಈ ಹಿಂದೆ ಕೂಡ ಕೆಲವೊಂದು ಸರ್ತಿ ಈ ಕಲಹ ನಡೆದಾಗ, ಅವರ ಮಧ್ಯದಲ್ಲಿ ಮನಸ್ತಾಪ ನಡೆದಾಗ ಜಗಳ ಬಿಡಿಸಿರುವಂಥದ್ದು ಕೂಡ ನಮಗೆ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ನಿನ್ನೆ ಅದು ಹೆಚ್ಚಾಗಿ ಅವರಿಬ್ಬರ ಮಧ್ಯದಲ್ಲಿ ಕಲಹ ಹೆಚ್ಚಾಗಿ ಅವನು ಅದಕ್ಕಿಂತ ಮೊದಲೇ ಈ ಒಂದು ಕೃತ್ಯಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಂತಹ ಒಂದು ಸುತ್ತಿಗೆ, ಹ್ಯಾಮರ್ ಏನಿರುತ್ತೆ, ಅದನ್ನು ಬಳಸಿ ಮಹಿಳೆಗೆ ಹಾಗೂ ಮಗುವಿಗೆ ತಲೆಗೆ ಹ್ಯಾಮರಿಂದ ಹೊಡೆದು ಕೊಲೆ ಮಾಡಿರುವಂಥದ್ದು. ಆನಂತರದಲ್ಲಿ ಈ ವ್ಯಕ್ತಿ ಏನಿದ್ದಾನೆ, ಆರೋಪಿ, ಪೊಲೀಸ್ ಠಾಣೆಗೆ ಬಂದು ಹಾಜರಾಗಿದ್ದಾನೆ. ಅವನನ್ನು ಸರೆಂಡರ್ ಮಾಡಿಕೊಂಡಿದ್ದಾನೆ. ಮುಂದಿನ ಅವನನ್ನು ವಶಕ್ಕೆ ಪಡೆದು ಅವನನ್ನು ಪರಿಶೀಲನೆ ಮಾಡಿ ಈ ಕೃತ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವನಿಂದ ನಾವು ಪಡಿತಾ ಇರುವಂಥದ್ದು. ಕೃತ್ಯ ಸ್ಥಳದಲ್ಲಿ ಆರೋಪಿಯ ತಾಯಿ ಶ್ರೀಮತಿ ಲಕ್ಷ್ಮಿ ಕೂಡ ಇದ್ದು, ಅವಳ ಒಂದು ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ಅವಳ ಪಾತ್ರ ಕಂಡು ಬಂದರೆ ಅವಳನ್ನು ಕೂಡ ನಾವು ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಪರಿಗಣಿಸ್ತೇವೆ. ಈಗಾಗಲೇ ವಶಕ್ಕೆ ಪಡೆದು ಇಬ್ಬರನ್ನು ಪ್ರಶ್ನೆಗೊಳಪಡಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ಮಗು ತನ್ನದಲ್ಲ ಅನ್ನುವಂಥ ಒಂದು ವಿಷಯ ಅವನು ಹೇಳಿ ಕೊಲೆ ಮಾಡಿರುವಂಥದ್ದು ನಮಗೀಗಾಗಲೇ ಆ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಏನು ಅವನ ಇಲ್ಲಿವರೆಗೆ ನಮಗೆ ತಿಳಿಸಿರುವಂಥದ್ದು. ಹೆಂಡತಿ ಶೀಲಾ ಶಂಕಿಸೋದಷ್ಟೇ ಅಲ್ಲದೆ ಮಗು ಕೂಡ ನನ್ನದಲ್ಲ ಅನ್ನುವಂಥದ್ದು ಪದೇ ಪದೇ ಅವಳಿಗೆ ಹೇಳಿ ಹೊಡಿಬಡಿ ಮಾಡ್ತಾ ಇದ್ದ ಅಂಥೇಳಿ. ಸೊ ಇದೇ ಒಂದು ಕಾರಣಕ್ಕೆ ಅವನು ಈ ಕೃತ್ಯವನ್ನು ಎಸಗಿರುವಂಥದ್ದು. ಈ ಕೃತ್ಯಕ್ಕೆ ಬಳಸಿರುವಂತಹ ಏನು ವೆಪನ್ ಇದೆ ಅದನ್ನು ಅವನು ಪರ್ಚೇಸ್ ಮಾಡಿದ್ದಿರ್ಬೋದು, ಅಥವಾ ಅದ್ರ ಬಗ್ಗೆ ಯಾವಾಗ ಅವನು ಪ್ರಿಪೇರ್ ಮಾಡಿದ್ದ ಅನ್ನುವಂಥದ್ದಿರ್ಬೋದು, ಪ್ರತಿಯೊಂದನ್ನು ನಾವು ಅವನಿಂದ ಮಾಹಿತಿಯನ್ನು ಪಡೆದು ಕೂಲಂಕುಷವಾಗಿ ಇದನ್ನು ತನಿಖೆಯಲ್ಲಿ ಅಳವಡಿಸ್ಕೊಳ್ತೇವೆ. ಆದಷ್ಟು ಬೇಗ ಇದನ್ನು ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೇವೆ. ಮಗುಗೆ 7 ತಿಂಗಳು ಮಾತ್ರ. ಅವಳಿಗೆ ಮೃತೆ ರಾಜೇಶ್ವರಿ ಏನಿದ್ದಾಳೆ ಅವಳಿಗೆ 3 ಜನ ಮಕ್ಕಳಿದ್ದು, ಮೊದಲು ಮಗು 4 ವರ್ಷ, 2ನೇ ಮಗು 2 ವರ್ಷದ್ದೇನೋ ಇದೆ, ಇದು 3ನೇ ಮಗು 7 ತಿಂಗಳದ್ದು. ಇಲ್ಲ, ದುಡ್ಡಿನ ವಿಷಯ ಯಾವುದು ಇದರಲ್ಲಿ ಬಂದಿಲ್ಲ ನಮಗೆ ಇದುವರೆಗೆ. ಅಕ್ಕಪಕ್ಕದಲ್ಲಿ ನಾವು ಆ್ಯಸ್ ಆಫ್ ನೌ ವಿಚಾರಣೆ ಮಾಡಿದಾಗ ದುಡ್ಡಿನ ವಿಷಯ ಯಾವುದೂ ಇರಲಿಲ್ಲ. ಇವನು ವೃತ್ತಿಯಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಕೊಂಡಿರ್ತಿದ್ದ. ಆ ಮಹಿಳೆಗೆ ಆಗಾಗ ಆಚೆ ಹೋದರೂ ಕೂಡ ಅವಳನ್ನು ಹೆಚ್ಚಾಗಿ ಪ್ರಶ್ನೆ ಮಾಡುವಂಥದ್ದಿತ್ತು. ಬೇರೆಯವ್ರ ಜೊತೆಗೆ ಸಂಪರ್ಕ ಇದೆ ಅನ್ನುವಂಥದ್ದು ಪದೇ ಪದೇ ಅವಳ ಮೇಲೆ ಅಲಿಗೇಷನ್ ಮಾಡುವಂಥದ್ದಿತ್ತು. ಇಷ್ಟು ನಮಗೆ ಇಲ್ಲಿವರೆಗೆ ಒಂದು ತನಿಖೆಯಿಂದ ತಿಳಿದು ಬಂದಿದೆ. ಆದರೂ ಕೂಡ ನಮಗೆ ಈಗ 6 ವರ್ಷ ಮಾತ್ರ ಇದೆ ಆಗಿರುವಂಥದ್ದು ಮದುವೆ ಆಗಿ. ನಮಗೆ ಲಾ ಅಲ್ಲಿ 7 ವರ್ಷಕ್ಕಿಂತ ಮೊದಲು ಏನಾದರೂ ಒಂದು ಮ್ಯಾರೈಟಲ್ ಇದರಲ್ಲಿ ಡೆತ್ ಆದರೆ ನಾವು ಇನ್ಕ್ವೆಸ್ಟನ್ನು ತಹಸೀಲ್ದಾರಿಂದ ಮಾಡಿಸ್ತೇವೆ. ಸೊ ಪ್ರೊಸೀಜರಲ್ಲಿ ನಾವು ಇನ್ಕ್ವೆಸ್ಟನ್ನು ತಹಸೀಲ್ದಾರಿಂದ ಮಾಡಿಸಿರುವಂಥದ್ದು. ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಈ ವರದಕ್ಷಿಣೆ ಬಗ್ಗೆ ದೂರನ್ನು ಅವರ ಅಣ್ಣನೇ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಯಾವ ಪ್ರಸ್ತಾಪ ಕೂಡ ಇಲ್ಲ. ತನಿಖೆಯಲ್ಲಿ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ನಮ್ಗೆ ಕಂಡು ಬಂದರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. 3ನೇ ಮಗುವಿಂದನೇ ಆಗಿರೋದು ಅಂತ ಹೇಳಿಬಿಟ್ಟು ಅವನು ನಾನು ಕಂಡುಹಿಡಿತೀನಿ ಅಂತ ಅವನು ಪದೇ ಪದೇ ಹೇಳ್ತಾ ಇದ್ದ ಅಂತ, ಯಾರ ಜೊತೆಗೆ ಸಂಪರ್ಕ ಇದೆ ಅನ್ನುವಂಥದ್ದು ಕಂಡುಹಿಡಿತೀನಿ ಅಂತ ಅವನು ಪದೇ ಪದೇ ಅವರಿಗೆ ಹೇಳ್ತಾ ಇದ್ದ, ಅವರ ಫ್ಯಾಮಿಲಿಗೆ ಹೇಳ್ತಾ ಇದ್ದ ಅಂತ ನಮಗೆ ಒಂದು ವಿಷಯ ಇಲ್ಲಿವರೆಗೆ ತಿಳಿದು ಬಂದಿರುವಂಥದ್ದು. ಇಲ್ಲ, ಮಲಗಿದಾಗಲ್ಲ ಇದು. ಅವರ ಜೊತೆಗೆ ಇದ್ದಂಥದ್ದು, ಮಾತಾಡ್ತಾನೆ ಇದ್ರು, ಗಲಾಟೆ ಆಗಿರುವಂಥದ್ದು.
ಮಗು ಹಾಲಲ್ಲಿದ್ದು ಅವಳು ರೂಮಲ್ಲಿ ಏನೋ ಮಾಡುವಾಗಲೇ ಅವನು ಹೋಗಿ ಹೊಡೆದಿರುವಂಥದ್ದು, ನಿದ್ರೆ ಮಾಡೋ ಸಂದರ್ಭದಲ್ಲೆಲ್ಲ. ಇದು ಒಂದು 8:45 9 ಗಂಟೆ ಮಧ್ಯದಲ್ಲಿ, ನಿದ್ರೆ ಮಾಡಿರಲಿಲ್ಲ, ಇನ್ನು ಮಲಗಿರಲಿಲ್ಲ. ಈಗ ಅದು ಕ್ರೊನಾಲಜಿ ಕರೆಕ್ಟಾಗಿ ನಾನು ಹೇಳ್ತೇನೆ ನಿಮಗೆ. ಬಟ್ ಮಗುನು ತಲೆಗೆ ಏಟಾಗಿದೆ. ಅದು ನಮಗೆ ಮೊದಲು ಏನಂತಂದರೆ ಅದು ಬೈ ಚಾನ್ಸ್ ಪೆಟ್ಟಾಗಿ ಅದು ಡೆತ್ ಆಯಿತು ಅಂತ ನಮಗೊಂದು ಫೀಲ್ ಇತ್ತು. ಬಟ್ ಮೃತ ಶವ ನೋಡಿದಾಗ ಅದಕ್ಕೆ ಕರೆಕ್ಟಾಗಿ ತಲೆಗೆ ಪೆಟ್ಟು ಬಿದ್ದಿರುವಂಥದ್ದು. ಸೊ ಅದು ಇಂಟೆನ್ಷನಲಿನೇ ಇರುವಂಥದ್ದು. ಹಾಂ, ಅದನ್ನೇ ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೇವೆ. ಅವರ ಪಾತ್ರ ಇದರಲ್ಲಿ ಎಷ್ಟಿದೆ, ಎಷ್ಟು ಆ್ಯಕ್ಟಿವ್ ಆಗಿ ಅವರು ಇದರಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ ಅನ್ನೋದು ನಾವು ಪರಿಶೀಲನೆಯಿಂದನೇ ಗೊತ್ತಾಗುವಂಥದ್ದು. ದೂರಿನಲ್ಲಿ ತಾಯಿ ಪಾತ್ರ ನಮ್ಗೆ ಇದುವರೆಗೂ ಕೊಟ್ಟಿರಲಿಲ್ಲ. ಹಾಗೇನಾದರೂ ಇದ್ದರೆ ನಾವು ಅದನ್ನು ಅಳವಡಿಸ್ಕೊಂಡು ಡೆಫಿನೆಟ್ಲಿ ಅವರನ್ನು ಆರೋಪಿತೆಯಾಗಿ ಮಾಡ್ತೇವೆ. ಬಟ್ ಪರಿಶೀಲನೆ ನಡೀತಾ ಇದೆ. ಅವರು ನಮ್ಮ ಕಸ್ಟಡಿಯಲ್ಲೇ ಇರುವಂಥದ್ದು, ಆರೋಪಿಯ ತಾಯಿ. ಲವ್ ಮ್ಯಾರೇಜ್ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಕಂಪ್ಲೇಂಟಲ್ಲಿ ಅವ್ರು ತಿಳಿಸಿರೋ ಪ್ರಕಾರ ಮನೆ ಎದುರುಗಡೆನೇ ನಾವು ಮದುವೆ ಮಾಡಿಕೊಟ್ಟಿದ್ದೀವಿ ಇವರಿಬ್ಬರಿಗೂ ಅಂತ ಅವರ ಫ್ಯಾಮಿಲಿಯವರು ತಿಳಿಸಿರುವಂಥದ್ದು. ಎರಡೂ ಕೂಡ ಕುಟುಂಬಗಳು ಒಂದೇ ಕಮ್ಯುನಿಟಿಗೆ ಸೇರಿರುವಂಥದ್ದು, ಒಂದೇ ಜಾತಿಗೆ ಸೇರಿರುವಂಥದ್ದು. ಸೊ ಹಿಂದಿಂದು ನನಗೆ ಬ್ಯಾಕ್ಗ್ರೌಂಡ್ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲ, ಅದ್ರ ಬಗ್ಗೆ ನಾನು ಲೋಕಲಿ ನಾವು ನೆನ್ನೆ ಹೋದಾಗಲೇ ವಿಚಾರಿಸಿದ್ವಿ. ಆ ಥರ ವ್ಯಸನದ್ದೇನೂ ಇರಲಿಲ್ಲ ಅವನಿಗೆ ಅನ್ನೋವಂಥದ್ದು. ಇವನ್ ನೆನ್ನೆ ಅವನು ಕೃತ್ಯ ಮಾಡುವಾಗಲೂ ಯಾವುದೇ ಒಂದು ಇನ್ಫ್ಲೂಯೆನ್ಸಲ್ಲಿ ಇರಲಿಲ್ಲ. 100% ಕ್ಲಿಯರ್ ಇತ್ತದು. ಅವನು ಪ್ಯೂರ್ಲಿ ಇದು ಒಂದು ಅವನೇನು ಆ ವಿಷಯ ಅವನಿಗೆ ಇತ್ತು, ಅದು ತಲೆಯಲ್ಲಿ ತುಂಬ ಜೋರಾಗಿ ಅದು ಮನೆ ಮಾಡಿತ್ತು ಅನಿಸುತ್ತೆ. ಅದು ಒಂದು ಕಾರಣಕ್ಕೆ ಇಲ್ಲ, ಜುಡಿಷಿಯಲ್ ಕಸ್ಟಡಿ ಇಲ್ಲ. ಜಸ್ಟ್ ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೇವೆ. ಈಗ ನೀವು ಹೇಳಿದ ಹಾಗೆಯೇ ನಮಗೂ ಕೆಲವು ವಿಷಯಗಳು ಬಂದಿದೆ, ಹಾಗಾಗಿ ಅವ್ರನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಅವ್ರ ಆ್ಯಕ್ಟಿವ್ ರೋಲ್ ಇದ್ದರೆ ಡೆಫಿನೆಟ್ಲಿ ಅವ್ರು ಇಟು ಆಗ್ತಾರೆ. ಆನಂತರ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ನಾವು ಈಗ ಪ್ರೆಸೆಂಟ್ಲಿ ವಶದಲ್ಲಿದ್ದಾರೆ ಅಷ್ಟೇ. ಅವನೇ ಅಷ್ಟೇ. ಇಲ್ಲ 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 ಅವನು ಸ್ಟೇಷನ್ನಿಗೆ ಕೊಲೆ ಮಾಡಿದ ತಕ್ಷಣ ಬಂದಿದ್ದಾನೆ. ಒಂದು ಹೆಣ್ಣು ಒಂದು ಗಂಡು ಅಂತ ಅನ್ಸುತ್ತೆ. ಒಂದು ಗಂಡು, ಹಾಂ, ಟೋಟಲ್ 2 ಹೆಣ್ಣು 1 ಗಂಡು. ಸೊ ಈಗ ಮೊದಲನೇದು ಹೆಣ್ಣು ಮಗು, 2ನೇದು ಗಂಡು ಮಗು. ಇದೇ ಜಾಸ್ತಿ ಆಗ್ತಾ ಇದ್ದಾವೆ. ಏನು ಮಾಡೋಣ, ಈಗ ನನಗೆ ಅದೇ ಸಮಸ್ಯೆ ಆಗ್ತಾ ಇರೋದು. ನಮ್ಮಲ್ಲಿ ಇದೆ, ನಾನು ಸುಮಾರು ನನ್ನ ಹತ್ರ ಕೇಸಸ್ ಬರ್ತಾ ಇರುತ್ತೆ ಇಲ್ಲಿ, ಎಸ್ಪೆಷಲಿ ಮ್ಯಾರಿಟಲ್ ಕೇಸಸ್ಸು. ನಾವು ಮೊನ್ನೆ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ಗೆ ಈಡಾಗಿರುವಂಥವ್ರು ಅಥವಾ ಈ 498A ಸೆಕ್ಷನಲ್ಲಿ ಕೆಲವೊಂದೆಲ್ಲ ಬರುತ್ತೆ. ಇನ್ನು ಮದುವೆ ಕಂಟಿನ್ಯೂ ಆಗೋಕ್ಕಾಗೋದೇ ಇಲ್ಲ. ಕೆಲವರೆಲ್ಲ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಇರೋದಕ್ಕೂ ಬೇರೆ ದಾರಿ ಇಲ್ಲದೆ ಅದ್ರ ಜೊತೆಗೆ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ NRLM ಏನು ರೂರಲ್ ಮಿಷನ್ ಅಂಡರಲ್ಲಿ ಕೆಲವೊಂದು ಅವ್ರಿಗೆ ವೃತ್ತಿ ಕೊಡಿಸೋದಕ್ಕೆಲ್ಲ ಅವಕಾಶಗಳಿದೆ. ಟ್ರೈನಿಂಗ್ ಕೊಡಿಸೋದಕ್ಕೆ ಮೊನ್ನೆ ನಾವು ಪ್ರಯತ್ನ ಪಟ್ವಿ. ಒಂದು 25 ಜನರನ್ನ ಸ್ಟೇಷನಿಗೆ ಬಂದು ವಿಕ್ಟಿಮ್ಸನ್ನ ಐಡೆಂಟಿಫೈ ಮಾಡಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಟ್ರೈನಿಂಗ್. ಪ್ರಯತ್ನಗಳಾಗ್ತಾ ಇದೆ. ಬಟ್ ನನಗೆ ಈ ಸೊಸೈಟಲ್ಲಿ ಸ್ವಲ್ಪ ಈ ಭಾಗದಲ್ಲಿ ನಾನು ನೋಡ್ದಂಗೆ ಅದು ಒಂದು ಗೊತ್ತಿಲ್ಲ, ಅದು ಮಾನಸಿಕತೆ ಇದೆ ಅಂತ ನಾನು ತುಂಬ ಕ್ಲಿಯರ್ ಆಗಿ ನಾನು ಅಬ್ಸರ್ವ್ ಮಾಡಿರೋವಂಥದ್ದು. ಅಟ್ ದ ಮ್ಯಾಕ್ಸ್ ಅಂಥದ್ದಿದ್ದಾಗ ಜನರು ಒಂದು ಕೌನ್ಸಿಲಿಂಗಿಗೆ ಹೋಗೋದು, ಒಂದು ಲೀಗಲ್ ಇಂಟರ್ವೆನ್ಷನ್ ತಗೊಳ್ಳೋವಂಥದ್ದು, ಫ್ಯಾಮಿಲಿ ಕೋರ್ಟಿಗೆ ಹೋಗುವಂಥದ್ದು ಸುಮಾರು ಅವಕಾಶಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ಈ 4ನೇ ಹಂತಕ್ಕೆ ಹೋಗ್ತಾ ಇದ್ದಾರೆ. ಹೌದೌದು. ಪ್ರಾಬ್ಲಮ್ ಏನಂತಂದ್ರೆ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡೋದಕ್ಕೆ ಯಾರೂ ಕೂಡ ಒಪ್ಪೋದಿಲ್ಲ. ಅದು ಸಮಸ್ಯೆ. ಎಲ್ಲಿವರೆಗೆ ಇದು ಘಟನೆ ಆಗುತ್ತೆ ಅಲ್ಲಿವರೆಗೂ ಯಾರು ನಮ್ಮ ಮನೆಯಲ್ಲಿ ಈ ಥರ ಕಲಹ ಇದೆ ಅಂತ ತೋರಿಸೋದಕ್ಕೂ ಇಷ್ಟಪಡೋದಿಲ್ಲ. ಅದು ಸಮಸ್ಯೆ ಆಗ್ತಾ ಇದೆ. ಕೆಲವೊಂದಿದೆ, ನೀವು ಹೇಳ್ತಾ ಇರೋದು ಕೆಲವೊಂದು ಇದೆ, ಅಂಥವನ್ನೇ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಕೆಲವನ್ನ. ಬಟ್ ಕೆಲವು ಈ ಥರದ್ದು ಲಾಸ್ಟ್ ಸ್ಟೇಜಿಗೆ ಹೋಗಿರೋ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಸ್ಟೇಷನಲ್ಲಿ ಆಗಿರೋದಿಲ್ಲ. ಇದರಲ್ಲಿ ನಾನು ವೆರಿಫೈ ಮಾಡಿದಂಗೆ ಇದರಲ್ಲಿ ಯಾವ ಕಂಪ್ಲೇಂಟ್ ಕೂಡ ಇದುವರೆಗೂ ಬಂದಿಲ್ಲ ನಮಗೆ. ಸೊ ಇದೇನಾಗುತ್ತೆ, ಈ ಥರ ಆದಾಗ ಸ್ಟೇಷನಿಗೆ ಒಮ್ಮೆನೂ ಬರೋದಿಲ್ಲ, ಮಧ್ಯಸ್ಥಿಕೆ ಯಾರೂ ವಹಿಸೋದಕ್ಕಾಗೋದಿಲ್ಲ. ಅವ್ರು ಯಾರೋ ಕಂಪ್ಲೇಂಟ್ ಪ್ರಕಾರ ಹಿರಿಯರು ಹೋಗಿ ಮೊದಲು ಮಾತುಕತೆ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ ಈ ಮೊದಲು. ಬಟ್ ಅದಾಗಿಯೂ ಅವನಿಗೆ ಅದು ಕಂಟಿನ್ಯೂಸ್ ಅದು ಥಾಟಲ್ಲೇ ಇದ್ದ ಅಂತ. ಇದು ಗೊಗ್ರಟ್ಟಿದ್ದು ಹಾಗೆ ಆಯಿತು, ಇದು ಹಾಗೆ ಆಯಿತು. ಒಂದು ರೂರಲಲ್ಲಿ ಒಂದು ಹಾಗೆ ಅದೇ ಥರ ಆಯಿತು. ರೂರಲಲ್ಲಿ ಹೊಡೆದಂಥದ್ದು ರೂರಲ್ಲೇ 2 ಆಯ್ತಾ ಅಂತ. ಒಂದು ಬೆಳಗಾಮಿಂದ ಬಿಜಾಪುರಿಂದ ಒಂದು ಕಪಲ್ ಬಂದಿದ್ದಿತ್ತು, ಅಲ್ಕುಂದಿ ಎಲ್ಲ ಆಗಿದ್ದು ಅದೊಂದು, ಇದೊಂದು. ಸೊ
ಎರಡು ಅದೇ ಥರ ಆಯಿತು. ಒಂದು ಕೆರೋಸಿನ್ ಹಾಕಿ ಇದು ಮಾಡಿ ಸುಟ್ಟಿರೋ ಅಂಥದ್ದು, ಅದರಲ್ಲೂ ಅದೇ ಥರದಲ್ಲಿ ಯಾವುದು ಹಾಂ. ಬಟ್ ಅದ್ರದ್ದು ಇನ್ನೂ ನಮಗೆ ಮದುವೆ ಆಗಿರಲಿಲ್ಲ ಅದರಲ್ಲಿ.